ನಮಸ್ಕಾರ ವೀಕ್ಷಕರೇ. ರಾಜ್ಯ ರಾಜಕಾರಣ ಗರಿಗೆದರಿದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಕೂಡ ಇದೆ. ಹೀಗಾಗಿ ಕೇಂದ್ರದಲ್ಲಿ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬಹುದು, ರಾಜ್ಯ ಸರ್ಕಾರದ ಸ್ಥಿತಿಗತಿ ಏನಾಗಲಿದೆ, ಇವೆಲ್ಲವೂ ಸದ್ಯ ರಾಜಕಾರಣದಲ್ಲಿ ಕುತೂಹಲ ಕೆರಳಿಸಿರುವಂತಹ ವಿಷಯಗಳು. ಇದೆಲ್ಲದರ ಮಧ್ಯೆ ರಾಜಕೀಯ ಕುರಿತಾದ ಭವಿಷ್ಯ ನುಡಿಗಳು ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ರಾಜಕಾರಣದ ಕುರಿತಾದ ಭವಿಷ್ಯ ಅಂದಾಗ ತಕ್ಷಣಕ್ಕೆ ನಮಗೆ ನೆನಪಾಗೋದು ಕೋಡಿಮಠದ ಸ್ವಾಮೀಜಿ ಆಗಿರ್ಬೋದು, ಯಶವಂತ ಗುರೂಜಿ ಆಗಿರ್ಬೋದು, ರಾಜ್ಗುರು ದ್ವಾರಕನಾಥ್ ಅವರು ಸಹ ರಾಜಕೀಯದ ಕುರಿತಾಗಿ ಭವಿಷ್ಯವನ್ನು ನುಡಿತಾರೆ. ಆ ಮೂಲಕವಾಗಿ ರಾಜ್ಯಾದ್ಯಂತ ಜನಪ್ರಿಯರಾಗಿದ್ದಾರೆ. ಈಗಾಗಲೇ ಅವರು ನುಡಿದಿರುವಂತಹ ಭವಿಷ್ಯ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸಿದೆ. ಸದ್ಯ ಇದೇ ರೀತಿಯಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರೋದು, ರಾಜ್ಯಾದ್ಯಂತ ಚರ್ಚೆಗೀಡಾಗಿರೋದು ಅಂತ ಹೇಳಿದ್ರೆ ಅದು ಹೂವಿನ ಹಡಗಲಿಯ ಮೈಲಾರ ಲಿಂಗೇಶ್ವರ ಕಾರ್ಣಿಕ. ಪ್ರತಿ ವರ್ಷ ಕಾರ್ಣಿಕೋತ್ಸವದಲ್ಲಿ ಗೌರವರು ನುಡಿಯುವಂತಹ ಈ ಒಂದು ಭವಿಷ್ಯವನ್ನು ದೈವವಾಣಿ ಅಂತಲೇ ನಂಬಲಾಗುತ್ತೆ. ಈ ಒಂದು ಕಾರ್ಣಿಕ ನುಡಿಗೆ ಸಾಕಷ್ಟು ಮಹತ್ವ ನೀಡಲಾಗುತ್ತೆ. ಈ ಬಾರಿಯ ಮೈಲಾರ ಲಿಂಗೇಶ್ವರ ಕಾರ್ಣಿಕೋತ್ಸವದಲ್ಲಿ ನುಡಿದಂತಹ ಕಾರ್ಣಿಕ ಸದ್ಯ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರೋದಕ್ಕೆ ಕಾರಣವೂ ಕೂಡ ಇದೆ. ಯಾಕಂದರೆ ಈ ಬಾರಿ ರಾಜಕೀಯದ ಕುರಿತಾಗಿ ಭವಿಷ್ಯವನ್ನು ನುಡಿಯಲಾಗಿದೆ. ಜೊತೆಗೆ ಸರ್ಕಾರದಲ್ಲಿ ಏರುಪೇರಾಗುವ ಬಗ್ಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಹೀಗಾಗಿ ರಾಜ್ಯದ ರಾಜಕಾರಣಿಗಳು ತಲೆ ಕೆಡಿಸಿಕೊಳ್ಳುವಂತಾಗಿದೆ. ಹಾಗಿದ್ರೆ ರಾಜಕೀಯ ಮಂದಿಯನ್ನೇ ನಡುಗಿಸುವಂತಹ ಆ ಒಂದು ಕಾರ್ಣಿಕ ನುಡಿ ಏನು? ಈ ವರ್ಷದಲ್ಲಿ ಸರ್ಕಾರಕ್ಕೆ ಏನಾದರೂ ಕಂಟಕ ಇದೆಯಾ? ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ? ರಾಜ್ಯದ ಇನ್ಯಾವ ವಿಷಯದ ಬಗ್ಗೆ ಕಾರ್ಣಿಕವನ್ನ ನುಡಿಯಲಾಗಿದೆ? ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಈ ಒಂದು ಕಾರ್ಣಿಕ ನುಡಿಯ ವಿಶ್ಲೇಷಣೆಯನ್ನ ತಿಳಿದುಕೊಳ್ಳುವ ಕುತೂಹಲ ಇದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಪ್ರತಿದಿನದ ಹೊಸ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಡಿನ ಅನೇಕ ಕಡೆ ಮೈಲಾರ ಲಿಂಗೇಶ್ವರ ದೇವಸ್ಥಾನಗಳಿದ್ರೂ ಮೈಲಾರ ಸುಕ್ಷೇತ್ರವೇ ಮೂಲ ನೆಲೆಯಾಗಿದೆ. ಪುರಾಣ ಪ್ರಸಿದ್ಧ ಡೆಂಕನ ಮರಡಿಯಲ್ಲಿ ಜರುಗುವಂತಹ ಈ ಒಂದು ಕಾರ್ಣಿಕ ನುಡಿಯನ್ನ ಭಕ್ತರು ಭವಿಷ್ಯವಾಣಿ ಎಂದೇ ನಂಬಿದ್ದಾರೆ. ಮಳೆ, ಬೆಳೆ, ರಾಜಕೀಯ, ಕೃಷಿ, ವಾಣಿಜ್ಯ, ಸಾಮಾಜಿಕ ಕ್ಷೇತ್ರಗಳಿಗೆ ಈ ನುಡಿಯನ್ನು ತಾಳೆ ಹಾಕಿ ವ್ಯಾಖ್ಯಾನಿಸಲಾಗುತ್ತೆ. ಹಲವು ಸಂದರ್ಭಗಳಲ್ಲಿ ಕಾರ್ಣಿಕ ನುಡಿಗೂ ದೇಶ ಹಾಗೆ ರಾಜ್ಯದಲ್ಲಿ ಘಟಿಸಿದಂತಹ ಬೆಳವಣಿಗೆಗಳಿಗೂ ಸಾಮ್ಯತೆ ಇರೋದನ್ನ ಹಿರಿಯರು ಉದಾಹರಿಸುತ್ತಾರೆ. ಪ್ರತಿ ವರ್ಷ ನಡೆಯುವಂತಹ ಐತಿಹಾಸಿಕ ಕಾರ್ಣಿಕವನ್ನ ಮೈಲಾರ ಲಿಂಗೇಶ್ವರನೇ ಗೊರವಯ್ಯನ ರೂಪದಲ್ಲಿ ಬಂದು ಕಾರ್ಣಿಕವನ್ನ ನುಡಿತಾನೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ. ಈ ಬಾರಿಯೂ ಕೂಡ ಐತಿಹಾಸಿಕ ಭವಿಷ್ಯವನ್ನ ನುಡಿಯಲಾಗಿದೆ. 9 ದಿನಗಳ ಕಾಲ ಕಠಿಣ ಉಪವಾಸ ವ್ರತವನ್ನು ಆಚರಿಸಿದ ರಾಮಪ್ಪ ಗೊರವಯ್ಯ ಸೋಮವಾರ ಸಂಜೆ 5:30ಕ್ಕೆ 15 ಅಡಿ ಎತ್ತರದ ಬೆಲ್ಲನ್ನೇರಿ ಸದ್ದಲೆ ಎನ್ನುತ್ತಲೇ ಸಂಪಾಯಿತಲೇ ಪರಾಕ್ ಎಂಬ ಕಾರ್ಣಿಕವಾಣಿಯನ್ನು ನುಡಿದಿದ್ದಾರೆ. ಪ್ರತಿ ವರ್ಷ ಭರತ ಹುಣ್ಣಿಮೆ ಸಮಯದಲ್ಲಿ ಮೈಲಾರ ಲಿಂಗೇಶ್ವರನ ಜಾತ್ರೆ ನಡೆಯುತ್ತೆ. ಜಾತ್ರೆ ಪ್ರಯುಕ್ತ ಭರತ ಹುಣ್ಣಿಮೆಯ 2 ದಿನಗಳ ನಂತರ ಮೈಲಾರದ ಡೆಂಕನ ಮರಡಿಯಲ್ಲಿ ವರ್ಷದ ಭವಿಷ್ಯವಾಣಿ ಅಂತ ನಂಬಿಕೊಂಡು ಬಂದಿರುವ ಕಾರ್ಣಿಕೋತ್ಸವ ನಡೆಯುತ್ತೆ. ಈ ಒಂದು ಕಾರ್ಣಿಕವಾಣಿ ಬರದಿಂದ ಕಂಗಾಲಾಗಿರುವ ರೈತರ ಮೊಗದಲ್ಲಿ ಮಂದಹಾಸವನ್ನು ಮೂಡಿಸಿದೆ. 2023ರಲ್ಲಿನ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟು ನಾಡಿನ ರೈತರು ಅಕ್ಷರಶಃ ಕಂಗಾಲಾಗಿದ್ರು. 2-3 ಬಿತ್ತನೆ ಮಾಡಿದ್ರು ಮಾಡಿದಂತಹ ಖರ್ಚು ಬರದಂತಾಗಿ ರೈತರು ದಿಕ್ಕೇ ತೋಚದೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಕೇವಲ ಅಷ್ಟೇ ಅಲ್ಲ, ಬೇಸಿಗೆಗೂ ಮುನ್ನವೇ ನಾಡಿನ ಹಲವೆಡೆ ಕುಡಿಯುವ ನೀರಿಗೂ ಹಾಹಾಕಾರ ಎದುರಾಗಿದೆ. ಆದರೆ ಗೊರವಯ್ಯ ನುಡಿದಂತಹ ಕಾರ್ಣಿಕ ನೆರೆದಿದ್ದ ಲಕ್ಷಾಂತರ ಜನರ ಭಕ್ತರ ಮೊಗದಲ್ಲಿ ಮಂದಹಾಸವನ್ನು ಮೂಡುವಂತೆ ಮಾಡಿದೆ. ಇನ್ನು ಈ ಒಂದು ಕಾರ್ಣಿಕ ವಾಣಿಯನ್ನು ಆಲಿಸಲು ಮೈಲಾರಕ್ಕೆ ಆಗಮಿಸಿದ್ದ ಕಾಗಿನೆಲೆ ಕನಕಗುರು ಪೀಠದ ನಿರಂಜನಾನಂದಪುರಿ ಸ್ವಾಮೀಜಿಯವರು ಬರಗಾಲದಿಂದ ರೈತಾಪಿ ವರ್ಗದ ಜನರು ಸೇರಿದಂತೆ ನಾಡಿನ ಜನರು ಬರಗಾಲವನ್ನು ಅನುಭವಿಸಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗಿ ರೈತರಿಗೆ ಅನುಕೂಲ ಆಗಲಿದೆ. ಭವಿಷ್ಯದ ದಿನಗಳಲ್ಲಿ ಮಳೆ ಬೆಳೆ ಸಮೃದ್ಧಿಯಿಂದ ಕೂಡಿರಲಿದೆ ಅಂತ ಕಾರ್ಣಿಕ ವಾಣಿಯನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಆದರೆ ಮತ್ತೊಂದು ಕಡೆ ಈ ಒಂದು ಕಾರ್ಣಿಕದ ಬಗ್ಗೆ ಅಪಸ್ವರ ಕೇಳಿ ಬಂದಿದೆ. ಗೊರವಯ್ಯ ರಾಮಪ್ಪ ಕಾರ್ಣಿಕದ ಬಗ್ಗೆ ಸ್ವತಃ ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿ ಆಗಿರುವಂತಹ ವೆಂಕಟಪ್ಪಯ್ಯ ಒಡೆಯರ್ ಅಪಸ್ವರ ಎತ್ತಿದ್ದಾರೆ. ಈ ವರ್ಷದ ಕಾರ್ಣಿಕ ಸತ್ಯವಾಗಲ್ಲ, ನಿಯಮ ಸಂಪ್ರದಾಯಗಳನ್ನು ಗಾಳಿಗೆ ತೂರಿ ಗುರುಪೀಠದ ನಿಯಮ ಪಾಲಿಸದೆ ಕಾರ್ಣಿಕ ನುಡಿದಿದ್ದಾರೆ. ಇದು ಕೇವಲ ಗೊರವಯ್ಯ ರಾಮಪ್ಪನ ನುಡಿ, ಇದು ದೈವವಾಣಿ ಅಲ್ಲ. ಕಾರ್ಣಿಕವನ್ನು ನಂಬುವುದು ಬಿಡುವುದು ಭಕ್ತರಿಗೆ ಬಿಡಲಾಗಿದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ದೇವಸ್ಥಾನದ ಧರ್ಮದರ್ಶಿಗಳು ಈ ರೀತಿಯಾಗಿ ಹೇಳೋದಕ್ಕೆ ಕಾರಣವೂ ಇದೆ. ಯಾಕಂದರೆ ಹಲವು ವರ್ಷಗಳಿಂದ ಕಾರ್ಣಿಕ ನುಡಿಯುವಂತಹ ಗೊರವಯ್ಯ ರಾಮಪ್ಪ ಹಾಗೆ ದೇವಸ್ಥಾನದ ಧರ್ಮದರ್ಶಿ ವೆಂಕಟಪ್ಪಯ್ಯ ಒಡೆಯರ್ ನಡುವೆ ವೈಯಕ್ತಿಕ ಭಿನ್ನಾಭಿಪ್ರಾಯ ನಡೀತಾ ಇದೆ. ಅದು ಪ್ರತಿಷ್ಠೆಗಾಗಿ ಅನ್ನೋದು ಈ ಬಾರಿಯ ಜಾತ್ರಾ ಮಹೋತ್ಸವದಲ್ಲಿ ಬಟಾ ಬಯಲಾಗಿದೆ.
ಕಾಣಿಕೋತ್ಸವದ ಶುರುವಿನಲ್ಲಿ ಕುದುರೆ ಏರಿ ಬಂದು ದೇವಸ್ಥಾನದ ಪ್ರಧಾನ ಅರ್ಚಕ ಧರ್ಮದರ್ಶಿ ವೆಂಕಟಪ್ಪ ಒಡೆಯರ್ ಗೊರವಯ್ಯನಿಗೆ ದೀಕ್ಷೆಯನ್ನು ನೀಡಿದ್ರು. ಗೊರವಯ್ಯ ಸರಸರನೆ 15 ಅಡಿ ಎತ್ತರದ ಬಿಲ್ಲನ್ನ ಏರಿ ಸಂಪಾದಿತಲೇ ಪರಾಕ್ ಅನ್ನುವ ದೈವವಾಣಿಯನ್ನು ನುಡಿದಿದ್ದಾರೆ. ಬಳಿಕ 15 ಅಡಿ ಎತ್ತರದಿಂದಲೇ ಕೆಳಗೆ ಬಿದ್ದಿದ್ದಾರೆ. ಗೊರವಯ್ಯ 9 ದಿನಗಳ ಕಾಲ ಉಪವಾಸ ಇದ್ದು ಈ ಒಂದು ಕಾಣಿಕವನ್ನ ನುಡಿತಾರೆ. ಇನ್ನು ಈ ಬಾರಿಯ ಕಾಣಿಕೋತ್ಸವಕ್ಕೆ ಲಕ್ಷಾಂತರ ಮಂದಿ ಬಂದಿದ್ದು ವಿಶೇಷ ಅಂತಲೇ ಹೇಳಬಹುದು. ಇನ್ನು ಈಗಾಗಲೇ ಹೇಳಿದ ಹಾಗೆ ಹೂವಿನ ಹಡಗಲಿಯ ಸುಕ್ಷೇತ್ರ ಮೈಲಾರಲಿಂಗೇಶ್ವರ ಮಾತ್ರವಲ್ಲದೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಮೈಲಾರಲಿಂಗೇಶ್ವರನ ಕಾಣಿಕೋತ್ಸವ ನಡೆಯುತ್ತೆ. ಅದರಲ್ಲಿ ಮತ್ತೊಂದು ಪ್ರಮುಖವಾದ ಸುಕ್ಷೇತ್ರ ಅಂತ ಹೇಳಿದ್ರೆ ಕಡೂರಿನ ಜಿಗಣೇಹಳ್ಳಿ ಮೈಲಾರಲಿಂಗೇಶ್ವರ. ಈ ಬಾರಿಯ ಈ ಒಂದು ಕ್ಷೇತ್ರದ ಕಾಣಿಕೋತ್ಸವದಲ್ಲಿ ರಾಜಕೀಯ ಕುರಿತಾದಂತಹ ಭವಿಷ್ಯವನ್ನು ನುಡಿಯಲಾಗಿದೆ. ಈ ಒಂದು ಭವಿಷ್ಯವು ಸದ್ಯ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಭರತ ಹುಣ್ಣಿಮೆ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಾಣಿಕೋತ್ಸವದಲ್ಲಿ ಕಳೆದ 8 ದಿನಗಳಿಂದ ಕಾಣಿಕ ನುಡಿಯುವ ಗಣಮಗ ಜಿಗಣೇಹಳ್ಳಿ ಮಂಜುನಾಥ್ ದೇವಸ್ಥಾನದ ಆವರಣದಲ್ಲಿ ಬಿಲ್ವಪತ್ರೆ ಮರದಡಿಯಲ್ಲಿ ಹಾಕಲಾಗಿದ್ದ ಹಸಿರು ಚಪ್ಪರದಲ್ಲಿ ಉಪವಾಸ ವ್ರತವನ್ನು ಕೈಗೊಂಡಿದ್ರು. ಕಾರ್ಣಿಕದ ದಿನ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳ ನಂತರ ಹೊಳೆ ಪೂಜೆ ನಡೆದು ಬೆಲ್ಲ ನೇರಿದ ಗಣಮಗ ಸದ್ದಲೆ ಅಂತ ಕೂಗಿದಾಗ ಮೌನ ಆವರಿಸಿತು. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಕಾಣಿಕೋತ್ಸವ ನಡೆಯುವಾಗಲೂ ಲಕ್ಷಾಂತರ ಮಂದಿ ಅಲ್ಲಿ ಆವರಿಸಿಕೊಳ್ತಾರೆ. ಆದರೆ ಬಿಲ್ಲನೇರುವಂತಹ ಗೊರವಯ್ಯ ಹೇಳುವಂತಹ ಒಂದೇ ಒಂದು ಮಾತಿಗೆ ಲಕ್ಷಾಂತರ ಜನರು ಸೇರಿದ್ರೂ ಸಹ ಮೌನ ವಹಿಸುತ್ತಾರೆ. ಪಿನ್ ಡ್ರಾಪ್ ಸೈಲೆನ್ಸ್ ಎನ್ನುವ ರೀತಿ ಕಾಣಿಕೋತ್ಸವದಲ್ಲಿ ಮೌನ ಮನೆ ಮಾಡುತ್ತೆ. ಇಲ್ಲಿನ ಕಾಣಿಕೋತ್ಸವದಲ್ಲಿ ಈ ಬಾರಿ ಗೊರವಯ್ಯ ಹುಟ್ಟಿದ ಕಮಲ ಆಕಾಶ ಮೆಟ್ಟಿತು, ಮಳೆ ಬೆಳೆ ಸಂಪಾಯಿತಲೇ ಪರಾಕ್ ಅನ್ನುವ ಕಾರ್ಣಿಕ ನುಡಿದಿದ್ದಾರೆ. ಈ ಒಂದು ನುಡಿಯನ್ನು ಕೇಳಿ ಕಾಣಿಕೋತ್ಸವದಲ್ಲಿ ಜನರು ಹರ್ಷೋದ್ಗಾರ ಮಾಡಿದ್ರು. ಮುಂದಿನ ವರ್ಷ ಮಳೆ ಬೆಳೆ ಸಮೃದ್ಧವಾಗುತ್ತೆ, ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಕಮಲ ಮತ್ತೆ ಅರಳುತ್ತದೆ ಅಂತ ಸ್ಥಳೀಯರು ಈ ಒಂದು ಕಾರ್ಣಿಕ ನುಡಿಯನ್ನ ಅರ್ಥೈಸಿದ್ದಾರೆ. ಆ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ವಿಜಯದ ಭವಿಷ್ಯವನ್ನು ವಿಶ್ಲೇಷಿಸಲಾಗಿದೆ. ಈಗಾಗಲೇ ಮುಂದಿನ ಲೋಕಸಭಾ ಚುನಾವಣೆಯ ಬಗ್ಗೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೊರಬಿದ್ದಿದೆ. ಬಹುತೇಕ ಸಮೀಕ್ಷೆಗಳು ಬಿಜೆಪಿಗೆ ಬಹುಮತದ ಜೈಬೇರಿ ಅಂತ ಘೋಷಣೆ ಮಾಡಿದೆ. ಆ ಮೂಲಕ ನರೇಂದ್ರ ಮೋದಿಯವರು 3ನೇ ಅವಧಿಗೆ ದೇಶದ ಚುಕ್ಕಾಣಿಯನ್ನು ಹಿಡಿಯೋದು ಪಕ್ಕಾ ಅಂತಲೇ ಹೇಳಲಾಗಿದೆ. ಹಾಗೆ ನಮ್ಮ ರಾಜ್ಯದಲ್ಲೂ ಸಹ ಲೋಕಸಭಾ ಚುನಾವಣೆಯಲ್ಲಿ 20ಕ್ಕೂ ಹೆಚ್ಚು ಸ್ಥಾನಗಳು ಬರುತ್ತೆ ಅಂತ ಸಮೀಕ್ಷೆ ವರದಿ ಹೇಳಿದೆ. ಇದೆಲ್ಲದರ ನಡುವೆ ಈ ರೀತಿಯಾಗಿ ಕಾರ್ಣಿಕದಲ್ಲಿ ಬಿಜೆಪಿ ಪರವಾದಂತಹ ಕಾರ್ಣಿಕ ನುಡಿದಿರೋದು ಲೋಕಸಭಾ ಚುನಾವಣಾ ತಯಾರಿಯಲ್ಲಿ ಬಿಜೆಪಿಗೆ ಮತ್ತಷ್ಟು ಹುರುಪು ನೀಡಿದಂತಾಗಿದೆ. ಒಂದು ಕಡೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಕಾಂಗ್ರೆಸ್ ನಾಯಕರ ನಿದ್ದೆ ಕದ್ರೆ, ಮತ್ತೊಂದು ಕಡೆ ಚುನಾವಣಾ ಕುರಿತಾದ ಭವಿಷ್ಯ ನುಡಿಯೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅದರಲ್ಲೂ ಬಿಜೆಪಿ ಪರವಾಗಿ ಹೆಚ್ಚಿನದಾಗಿ ಭವಿಷ್ಯವನ್ನು ನುಡಿದಿರೋದು ಕಾಂಗ್ರೆಸ್ನ ಆತ್ಮವಿಶ್ವಾಸವನ್ನು ಕುಗ್ಗಿಸಿದೆ. ಇದು ಕಾಣಿಕೋತ್ಸವದಲ್ಲಿ ನುಡಿದಂತಹ ರಾಜಕೀಯ ಭವಿಷ್ಯವಾದರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಮಳೆ ಇಲ್ಲದೆ ಕಂಗಾಲಾಗಿದ್ದ ರೈತರಿಗೆ ಕಾಣಿಕೋತ್ಸವದಲ್ಲಿ ಭವಿಷ್ಯ ನುಡಿಯುವಂತಹ ಗೊರವರು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ಹೂವಿನ ಹಡಗಲಿ ಹಾಗೆ ಜಿಗಣೇಹಳ್ಳಿಯ 2 ಸುಕ್ಷೇತ್ರದಲ್ಲೂ ಈ ವರ್ಷದಲ್ಲಿ ಉತ್ತಮ ಮಳೆ ಬೆಳೆ ಆಗುವ ಬಗ್ಗೆ ಭವಿಷ್ಯವನ್ನು ನುಡಿಯಲಾಗಿದೆ. ಅದೇ ರೀತಿ ಇದೇ ರೀತಿಯಾಗಿ ಕಾಣಿಕೋತ್ಸವ ನಡೆಯುವ ಮತ್ತೊಂದು ಸುಕ್ಷೇತ್ರದಲ್ಲೂ ಈ ಹಿಂದೆ ರೈತರ ಪರವಾಗಿ ಭವಿಷ್ಯವನ್ನು ನುಡಿಯಲಾಗಿತ್ತು. ಧಾರವಾಡ ಜಿಲ್ಲೆಯ ದೇವರಗುಡ್ಡ ಮೈಲಾರಲಿಂಗೇಶ್ವರ ಉತ್ತರ ಕರ್ನಾಟಕದ ಮತ್ತೊಂದು ಪ್ರಸಿದ್ಧ ಸುಕ್ಷೇತ್ರವಾಗಿದೆ. ಇಲ್ಲಿನ ಕಳೆದ ಕಾಣಿಕೋತ್ಸವದಲ್ಲಿ ಗೊರವಯ್ಯ ರೈತರ ಪರವಾಗಿ ಭವಿಷ್ಯವನ್ನು ನುಡಿದಿದ್ರು. ಸಿರಿನಾಡಿಗೆ ಬಂಗಾರದ ಗಿಳಿ ಬಂದು ಕೊಲೆತೇಲೆ ಪರಾಕ್, ಮುತ್ತಿನ ಗುರಿ ಮುಟ್ಟಿತು, ಬೆಳ್ಳಿ ತೊಟ್ಟಿಲು ಕಟ್ಟಿತು, ಕಷ್ಟಪಟ್ಟ ಮನುಷ್ಯನಿಗೆ ಮುತ್ತಿನ ದಾರಿ ಸಿಕ್ಕಿತಲೇ ಪರಾಕ್ ಎಂದು ಕಾರ್ಣಿಕವನ್ನ ನುಡಿಯಲಾಗಿದೆ. ಇದು ಸಹ ಈ ಬಾರಿ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿದೆ ಎಂಬುದರ ಸಂಕೇತ ಅಂತ ಜನ ವಿಶ್ಲೇಷಣೆ ಮಾಡಿದ್ರು. ಇದೀಗ ಹೂವಿನ ಹಡಗಲಿ ಹಾಗೆ ಜಿಗಣೇಹಳ್ಳಿಯ ಕಾರ್ಣಿಕದಲ್ಲೂ ಉತ್ತಮ ಮಳೆ ಬೆಳೆಯ ಸೂಚನೆ ದೊರಕಿರುವುದು ನಾಡಿನ ಜನರ ಸಂತಸಕ್ಕೆ ಕಾರಣವಾಗಿದೆ. ಇನ್ನು ಕಳೆದ ದಸರಾ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಒಂದು ಅಚ್ಚರಿಯ ಭವಿಷ್ಯವನ್ನು ಗೊರವಯ್ಯ ನುಡಿದಿದ್ರು. ಅದು ಎಲ್ಲಿ ಅಂತ ಕೇಳಿದ್ರೆ ಹಾವೇರಿ ಜಿಲ್ಲೆಯ ದೇವರಗುಡ್ಡದ ಮಾಲತೇಶ ದೇವಾಲಯದ ಕಾರ್ಣಿಕೋತ್ಸವದ ಸಂದರ್ಭದಲ್ಲಿ ಗೊರವಯ್ಯ ನಾಗಪ್ಪಜ್ಜ ಆಯುಧ ಪೂಜೆಯ ದಿನದಂದು ವರ್ಷದ ಭವಿಷ್ಯವನ್ನು ನುಡಿದಿದ್ರು. ಅಲ್ಲಿ ಗೊರವಯ್ಯ ಮುಕ್ಕೋಟಿ ಚೆಲ್ಲಿತಲೆ ಕಲ್ಯಾಣ ಕಟ್ಟಿತಲೆ ಎಂಬ ಕಾರ್ಣಿಕವನ್ನು ನುಡಿದಿದ್ರು. ಇದು ವರ್ಷದ ರಾಜಕೀಯ ಹಾಗೆ ಕೃಷಿ ಕ್ಷೇತ್ರದ ಭವಿಷ್ಯ ಅಂತ ನಂತರದಲ್ಲಿ ಅದನ್ನು ವಿಶ್ಲೇಷಣೆ ಮಾಡಲಾಯಿತು. ಅಲ್ಲಿನ ದೇಗುಲದ ಪ್ರಧಾನ ಅರ್ಚಕರಾದ ಸಂತೋಷ್ ಭಟ್ ಅವರು ಈ ಒಂದು ಕಾರ್ಣಿಕವನ್ನು ವಿಶ್ಲೇಷಣೆ ಮಾಡಿ ವಿವರಿಸಿದ್ರು. ಮುಕ್ಕೋಟಿ ಚೆಲ್ಲಿತಲೆ ಅಂದರೆ ರೈತರು ತಮ್ಮ ಜಮೀನಿಗೆ ವ್ಯವಸಾಯಕ್ಕಾಗಿ ಕೋಟ್ಯಾಂತರ ಹಣ ಚೆಲ್ಲಿದ್ದಾರೆ. ಆದರೆ ವರುಣನ ಅವಕೃಪೆಯಿಂದ ರೈತರು ನಷ್ಟಕ್ಕೊಳಗಾಗ್ತಾರೆ. ರಾಜ್ಯಕ್ಕೆ ಮಳೆಯ ಅಭಾವದಿಂದ ಭೀಕರ ಬರಗಾಲ ಎದುರಾಗಬಹುದು ಅಂತ ವಿವರಿಸಿದ್ರು.
ಆ ಒಂದು ಭವಿಷ್ಯದಂತೆ ಈ ಬಾರಿ ಬೇಸಿಗೆಗೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಎದುರಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಇನ್ನು ಕಾರ್ಣಿಕವನ್ನ ರಾಜಕೀಯವಾಗಿ ವಿಶ್ಲೇಷಣೆ ಮಾಡಿ ಕೋಟ್ಯಾಂತರ ಜನರು ಮತ ಹಾಕಿ ರಾಜ್ಯದಲ್ಲಿ ಒಮ್ಮತದ ಸರ್ಕಾರ ರಚನೆಗೆ ಕಾರಣರಾಗಿದ್ದಾರೆ. ಕಲ್ಯಾಣಿ ಎಂದರೆ ಮಹಿಳೆ, ಅಂದರೆ ಒಬ್ಬ ಮಹಿಳೆಯ ಹಸ್ತಕ್ಷೇಪದಿಂದ ರಾಜ್ಯದಲ್ಲಿರುವ ಸರ್ಕಾರಕ್ಕೆ ಆಪತ್ತು ಎದುರಾಗಲಿದೆ ಅಂತ ಅವರು ಕಾರ್ಣಿಕವನ್ನ ವಿಶ್ಲೇಷಣೆ ಮಾಡಿದ್ರು. ಆ ಮೂಲಕ ಹೆಣ್ಣಿನ ಹಸ್ತಕ್ಷೇಪದಿಂದ ರಾಜ್ಯ ಸರ್ಕಾರಕ್ಕೆ ಕಂಟಕ ಇದೆ ಅನ್ನುವ ವಿಚಾರವನ್ನು ಬಿಚ್ಚಿಟ್ರು. ಇದಿಷ್ಟು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿನ ಸುಕ್ಷೇತ್ರದಲ್ಲಿ ನುಡಿದಂತಹ ಭವಿಷ್ಯವಾಗಿದೆ. ಹಾಗಾದರೆ ವೀಕ್ಷಕರೇ, ಈ ಎಲ್ಲ ಕಾರ್ಣಿಕದ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಬಹುಮತ ಬರಬಹುದು ತಪ್ಪದೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.